ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಟ ಈಗ ಆರೋಪಿಯಾಗಿರುವಂತಹ ದರ್ಶನ್ ಇದ್ದಾರೆ. ದರ್ಶನ್ ಬೇಗ ಹೊರಗೆ ಬರಲಿ ಅಂತ ಹೋಮ ಹವನವನ್ನ ಮಾಡಿಸ್ತಾ ಇದ್ದಾರೆ ನಟ ದರ್ಶನ್ ಅಭಿಮಾನಿಗಳು. ಇನ್ನು ಗಾಯಕರಾಗಿರುವಂತಹ ಸುಪ್ರೀತ್ ಗಾಂಧಾರರಿಂದ ಹೋಮ ಮಾಡ್ತಾ ಆಗ್ತಾ ಇದೆ. ಫೆಬ್ರವರಿ 100 ದರ್ಶನ್ ಬೇಗ ಹೊರಗೆ ಬರಲಿ ಅಂತ ಅಭಿಮಾನಿಗಳು ಹೋಮವನ್ನ ಮಾಡಿಸ್ತಾ ಇರುವಂತದ್ದು. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಟ ದರ್ಶನ್ ಇವತ್ತು ಇದ್ದಾರೆ. ಫೆಬ್ರವರಿ 16ರಂದು ನೆಚ್ಚಿನ ನಟನ ಹುಟ್ಟುಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿರುತ್ತೆ. ದರ್ಶನ್ ಬೇಗ ಹೊರಗೆ ಬರಲಿ ಅಂತ ದರ್ಶನ್ ಅಭಿಮಾನಿಗಳು ಈಗ ಬೇಡ್ಕೋತಾ ಇದ್ದಾರೆ. ಅದಕ್ಕಾಗಿ ಹೋಮ ಹವನಗಳನ್ನ ಮಾಡಿಸ್ತಾ ಇದ್ದಾರೆ ನಟ ದರ್ಶನ್ ಅಭಿಮಾನಿಗಳು. ದರ್ಶನ್ಗಿರುವಂತ ಸಂಕಷ್ಟಗಳೆಲ್ಲ ಕಳೆದು ದರ್ಶನ್ ಬೇಗ ಆಚೆ ಬರಲಿ ಅಂತ ಹೋಮ ಹವನ ನಡೀತಾ ಇದೆ. ಇನ್ನೆರಡು ದಿನಗಳಲ್ಲಿ ನಟ ದರ್ಶನ್ ಹುಟ್ಟುಹಬ್ಬ ಕೂಡ ಇದೆ. ಹಾಗಾಗಿ ಈಗಾಗಲೇ ಸಂಭ್ರಮಾಚರಣೆ ಆರಂಭವಾಗಿದೆ. ದರ್ಶನ್ ಬೇಗ ಹೊರಗೆ ಬರಲಿ, ದರ್ಶನ್ಗೆ ಇರುವಂತಹ ಏನೇನು ಕಂಟಕಗಳು ಎದುರಾಗಿದೆ ಅದೆಲ್ಲವೂ ಕೂಡ ದೂರ ಆಗ್ಲಿ ಅಂತ ದರ್ಶನ್ ಅಭಿಮಾನಿಗಳು ಇದಾಗ್ಲೇ ದರ್ಶನ್ಗಾಗಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡಿಸೋದಾಗಿರಬಹುದು. ಹುಟ್ಟುಹಬ್ಬದ ಸಂಭ್ರಮಾಚರಣೆ ಇದಾಗ್ಲೇ ಜಿಲ್ಲೆಯಾದ್ಯಂತ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಇದು ಒಂದು ಉದಾಹರಣೆ. ದರ್ಶನ್ ಬೇಗ ಹೊರಗೆ ಬರಲಿ ಅಂತ ಹೋಮ ಮಾಡಿಸ್ತಾ ಇರುವಂತದ್ದು ದರ್ಶನ್ ಅವರ ಅಭಿಮಾನಿ. ಸ್ವಾಮಿಗೆ ರುದ್ರ ಹೋಮವನ್ನು ಮಾಡಿದ್ದೇವೆ. ಹಾಗಾಗಿ ಆ ರುದ್ರ ಹೋಮದಿಂದ ಯಾವುದಾದ್ರೂ ಸಂಕಟಗಳು ಪಾಪಗಳಿದ್ದರೆ ಪರಿಹಾರವಾಗುವಂಥದ್ದು ರುದ್ರ ಹೋಮ. ಹಾಗೆ ರುದ್ರೋಪಜಪ್ಪ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಆದಿತ್ಯಾದಿಗಳ ರುದ್ರ ಹೋಮವನ್ನು ನಮಕ ಮತ್ತು ಚಮಕದಿಂದ ಮಾಡಿದ್ದೇವೆ. ಹಾಗಾಗಿ ಆ ಸಂಕಟಗಳು ಪರಿಹಾರವಾಗಿ ಹೇಗೆ ನಿಮ್ಮ ಸಂಕಲ್ಪ ಇದೆ ಹಾಗೆ ಅತಿ ಶೀಘ್ರವಾಗಿ ಅವರು ಬಿಡುಗಡೆ ಕೊಡಬೇಕು. ಅವರ ಅಭಿಮಾನಿಗಳು, ಸ್ನೇಹಿತರು, ಬಂಧುವರ್ಗದವರು, ಕುಟುಂಬದವರು ಎಲ್ಲ ಕಾಯ್ತಾ ಇದ್ದಾರೆ. ಅವರಿಗೆ ಸಂತಸವನ್ನು ಮಾಡಬೇಕು. ಆ ಭಗವಂತನ ಅನುಗ್ರಹ ಸದಾ ಇರುವ ಕೂಡ ಸಂಕಲ್ಪ ಮಾಡಿಕೊಳ್ಳೋಣ. ಹೆಸರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಧನು. ಇದಾಗ್ಲೇ ಇನ್ನು 2 ದಿನ ಇರುವಂತದ್ದು ದರ್ಶನ್ ಅವರ ಹುಟ್ಟುಹಬ್ಬ. ಇದಾಗ್ಲೇ ಎಲ್ಲೆಡೆ ಸಂಭ್ರಮಾಚರಣೆ ಶುರುವಾಗಿದೆ. ಇನ್ನು ಹೋಮ ಹವನಗಳು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ದರ್ಶನ್ಗೆ ಮುಕ್ತಿ ಸಿಗ್ಲಿ ಎಲ್ಲಾ ಸಂಕಷ್ಟಗಳಿಂದ ಅಂತ ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ. ಎಸ್ ಗಾಯತ್ರಿ, ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳವರು ಒಂದು ಸರಿ ಆಚೆ ಬಂದಂತ ಸಂದರ್ಭದಲ್ಲೂ ಮತ್ತೆ ಜೈಲಿಗೂ ಪಾಲಾದಂತ ಸಂದರ್ಭದಲ್ಲೂ ಕೂಡ ಅವರ ಆಚೆ ಬರ್ಲಿ, ಬೇಗ ಈ ಒಂದು ಸಂಕಷ್ಟದಿಂದ ಮುಕ್ತಿ ಸಿಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೋಮ ಹವನ ಮತ್ತು ವಿಶೇಷ ಪೂಜೆಗಳನ್ನ ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ರು. ಈಗ ಇದೇ ನಿಟ್ಟಿನಲ್ಲಿ ಅವರ ಒಬ್ಬ ಅಭಿಮಾನಿ ಮತ್ತೆ ಗಾಯಕರಾದಂತಹ ಸುಪ್ರೀತ್ ಗಾಂಧಾರ್ ಅವರು ಕೂಡ ಈಗ ಹೋಮವನ್ನ ಮಾಡಿರ್ತಕ್ಕಂಥದ್ದು. ಈ ಸಂಕಷ್ಟದಿಂದ ಬೇಗ ಮುಕ್ತಿ ಸಿಗ್ಲಿ, ದರ್ಶನ್ ಅವರು ಈ ಕೇಸ್ನಿಂದ ಬೇಗ ಆಚೆ ಬರ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಹೋಮ ಹವನವನ್ನ ಮಾಡ್ತಿರ್ತಕ್ಕಂಥದ್ದು. ಇನ್ನು 2 ದಿನಗಳಲ್ಲಿ ಅಂದ್ರೆ ಫೆಬ್ರವರಿ 16ನೇ ತಾರೀಕು ನಟ ದರ್ಶನ್ ಅವರ ಹುಟ್ಟುಹಬ್ಬ ಇದೆ. ಈಗಾಗ್ಲೇ ಈ ಹಿನ್ನೆಲೆಯಲ್ಲೂ ಕೂಡ ಈಗಾಗ್ಲೇ ಬೇರೆ ಬೇರೆ ಕಡೆಯಲ್ಲಿ ಕರ್ನಾಟಕದ ರಾಜ್ಯಾದ್ಯಂತ ಬೇರೆ ಬೇರೆ ಮೂಲೆಯಲ್ಲೂ ಕೂಡ ವಿಶೇಷ ಪೂಜೆಗಳು ಮತ್ತೆ ಹೋಮ ಹವನಗಳು ಕೂಡ ಆರಂಭವಾಗ್ತಾ ಇರ್ತಕ್ಕಂಥದ್ದು. 16ನೇ ತಾರೀಕು ಕೂಡ ಅವರ ಹುಟ್ಟುಹಬ್ಬದ ನಿಟ್ಟಿನಲ್ಲಿ ಸಮಾಜಮುಖಿ ಕಾರ್ಯಕ್ರಮದ ಜೊತೆಗೆ ಈ ಪೂಜೆಗಳು ಕೂಡ ನೆರವೇರಿಸಲು ಸಿದ್ಧತೆಗಳು ತಯಾರಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಎಸ್, ಹಾಗೇನೆ ದರ್ಶನ್ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿರುವಂತಹ ನಟ ಅಂತ ಹೇಳ್ಬೋದು. ಇನ್ನು ನಿಜ ಜೀವನದಲ್ಲೂ ಅಷ್ಟೇ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿರುವಂತದ್ದು ಇವರ ಅಭಿಮಾನಿಗಳಿಗೆ ಒಂದ್ ರೀತಿಯಾಗಿ ಸ್ಫೂರ್ತಿ ಅಂತ ಹೇಳ್ಬೋದು. ಹಾಗಾಗಿ ಎಷ್ಟರ ಮಟ್ಟಿಗೆ ತಯಾರಿಯನ್ನ ಮಾಡ್ಕೋತಿದ್ದಾರೆ ಅಭಿಮಾನಿಗಳು ಬೇರೆಲ್ಲಾ ಕಡೆ ದರ್ಶನ್ ಹುಟ್ಟುಹಬ್ಬಕ್ಕೆ ಅಂತ. ಎಸ್ ಗಾಯತ್ರಿ, ಯಾಕಂದ್ರೆ ನಟ ದರ್ಶನ್ ಅವರು ಸಾಕಷ್ಟು ಅಂದ್ರೆ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದಂತಹ ಕನ್ನಡದ ಸ್ಟಾರ್ ನಟರು. ಅವರ ಸಾಕಷ್ಟು ಸಮಾಜಮುಖಿ ಕಾರ್ಯಗಳು ಕೂಡ ಅವರ ಅಭಿಮಾನಿಗಳಿಗೆ ಮಾರ್ಗದರ್ಶನ ಮತ್ತೆ ಅವರ ಒಂದು ಹೆಸರಿನಲ್ಲಿ ಅಂದ್ರೆ ಪ್ರತಿ ವರ್ಷ ಕೂಡ ಅಂದ್ರೆ ಹುಟ್ಟುಹಬ್ಬವನ್ನ ಒಂದು ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ತಾ ಇದ್ರು. ಏನಂದ್ರೆ ದವಸ ಧಾನ್ಯಗಳನ್ನ ಒಂದು ಅನಾಥಾಶ್ರಮಕ್ಕೆ ಕೊಡುವ ನಿಟ್ಟಿನಲ್ಲಿ ಮತ್ತೆ ಜೊತೆಗೆ ಬರ್ತ್ಡೇಗೆ ಕೇಕು ಮತ್ತೆ ಹಾರಗಳನ್ನ ಕೂಡ ನಿಷೇಧಿಸಿದ್ರು. ಅವ್ರ ಅಭಿಮಾನಿಗಳಲ್ಲಿ ಮನವಿ ಮಾಡಿ ಅವ್ರಿದ್ದಂತ ಸಂದರ್ಭದಲ್ಲಿ ಬರ್ತ್ಡೇ ಆಚರಿಸುವಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಅಭಿಮಾನಿಗಳಿಗೆ ಮನವಿಯನ್ನ ಮಾಡಿ ಅವರಿಗೆ ದವಸ ಧಾನ್ಯಗಳು ಮತ್ತೆ ಅವ್ರ ಕೈಲಾದಂತಹ ಸಹಾಯವನ್ನ ಮಾಡುವಂತೆ ಮನವಿಯನ್ನ ಮಾಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಕೂಡ ಅವರ ಅಭಿಮಾನಿಗಳು
ಒಂದಿಷ್ಟು ಕಾರ್ಯಕ್ರಮಗಳನ್ನ ಈಗ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈಗ ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಒಬ್ಬ ಅಭಿಮಾನಿ ಮತ್ತೆ ಗಾಯಕರಾದಂತಹ ಸುಪ್ರೀತ್ ಗಾಂಧಾರ್ ಈಗ ಹೋಮ ಹವನವನ್ನ ಮಾಡಿರ್ತಕ್ಕಂಥದ್ದು. ಇನ್ನು 2 ದಿನ ಬಾಕಿ ಇರುವಾಗಲೇ ಇನ್ನು ಕೆಲವು ಸಮಾಜಮುಖಿ ಕಾರ್ಯಕ್ರಮಗಳು ಕೂಡ ಈಗ ದರ್ಶನ್ ಅವರ ಅಭಿಮಾನಿಗಳು ಅವರ ಅನುಪಸ್ಥಿತಿಯಲ್ಲೂ ಕೂಡ ಮಾಡೋದಕ್ಕೆ ತಯಾರಿ ಕೂಡ ನಡೆಸಿರ್ತಕ್ಕಂಥದ್ದು. ಗಾಯತ್ರಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಇದನ್ನು ಸಮ ಪ್ರತಿನಿಧಿ ಸ್ವಾಮಿಗೆ ರುದ್ರ ಹೋಮವನ್ನು ಮಾಡಿದ್ದೇವೆ. ಹಾಗಾಗಿ ಆ ರುದ್ರ ಹೋಮದಿಂದ ಯಾವುದಾದ್ರೂ ಸಂಕಟಗಳು ಪಾಪಗಳಿದ್ದರೆ ಪರಿಹಾರವಾಗುವಂಥದ್ದು ರುದ್ರ ಹೋಮ. ಹಾಗೆ ರುದ್ರೋಪಚಕ್ರ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಆದಿತ್ಯಾದಿ ರುದ್ರ ಹೋಮವನ್ನು ನಮಕ ಮತ್ತು ಚಮಕದಿಂದ ಮಾಡಿದ್ದೇವೆ. ಹಾಗಾಗಿ ಆ ಸಂಕಟಗಳು ಪರಿಹಾರವಾಗಿ ಹೇಗೆ ನಿಮ್ಮ ಸಂಕಲ್ಪ ಇದೆ ಹಾಗೆ ಅತಿ ಶೀಘ್ರವಾಗಿ ಅವರು ಬಿಡುಗಡೆಗೊಳ್ಳಬೇಕು. ಅವರ ಅಭಿಮಾನಿಗಳು, ಸ್ನೇಹಿತರು, ಬಂಧು ವರ್ಗದವರು, ಕುಟುಂಬದವರು ಎಲ್ಲ ಕಾಯ್ತಾ ಇದ್ದಾರೆ. ಅವರಿಗೆ